ಮೇಷರಾಶಿಯ 2ನೇ ನಕ್ಷತ್ರ ಯಮಧರ್ಮರಾಜನ ಅಧಿಪಾತ್ಯ. ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಭರಣಿ ನಕ್ಷತ್ರದವರಿಗೆ 2026ರಲ್ಲಿ ಯಾವ ಹೊಸ ಅವಕಾಶಗಳು, ಯಾವ ಬದಲಾವಣೆಗಳು ಮತ್ತು ಯಾವ ವಿಶೇಷ ಯಶಸ್ಸುಗಳು ಸಿಗುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಮಧರ್ಮರಾಜನ ಆಶೀರ್ವಾದವಿರುವ ಭರಣಿ ನಕ್ಷತ್ರ ಜನರು ಬಲವಾದ ಮನೋಬಲ, ಧೈರ್ಯ ಮತ್ತು ಕೆಲಸ ಮಾಡಿದಾಗ ಅಂತಿಮವಾಗಿ ಭರ್ಜರಿ ಸಕ್ಸಸ್ ತರುವ ಶಕ್ತಿ ಹೊಂದಿರುತ್ತಾರೆ. ಈಗೋ 2026 ನಿಮ್ಮ ಜೀವನದಲ್ಲಿ ಯಾವ ದಿಕ್ಕಿನ ಬದಲಾವಣೆಯನ್ನು ತರುತ್ತದೆ ನೋಡೋಣ. 2026 ಭರಣಿ ನಕ್ಷತ್ರದವರಿಗೆ ಪರಿವರ್ತನೆ ವರ್ಷ. ಈ ವರ್ಷದಲ್ಲಿ ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಮನಸ್ಸಿನಲ್ಲಿ ಹೊಸ ಚೈತನ್ಯ ಹುಟ್ಟುತ್ತದೆ. ವರ್ಷ ಮಧ್ಯದಿಂದ ನೀವು ತೆಗೆದುಕೊಂಡ ನಿರ್ಧಾರಗಳು ನಿಮ್ಮ ಜೀವನವನ್ನು ಮುಂದಿನ ಕೆಲವು ವರ್ಷಗಳಿಗೆ ಸುಂದರವಾಗಿ ರೂಪಿಸಲಿವೆ. ಶನಿಯ ಪ್ರಭಾವದಿಂದ ಆರಂಭದಲ್ಲಿ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಆಗಬಹುದು, ಆದರೆ ವರ್ಷದ 2ನೇ ಭಾಗದಲ್ಲಿ ಗುರುಗ್ರಹ ನಿಮ್ಮ ಪರವಾಗಿ ಬಲವಾಗಿ ಕಾರ್ಯನಿರ್ವಹಿಸುತ್ತಾನೆ. ಸ್ಲೋ ಸ್ಟಾರ್ಟ್, ಪವರ್ಫುಲ್ ಎಂಡಿಂಗ್ ಇದು 2026ರ ಮುಖ್ಯ ಮಂತ್ರ. 2026 ನಿಮ್ಮ ಜೀವನದಲ್ಲಿ ಯಾವ ದಿಕ್ಕಿನ ಬದಲಾವಣೆಯನ್ನು ತರುತ್ತದೆ ನೋಡೋಣ. 2026ರಲ್ಲಿ ಅನ್ನಿತ ಭರಣಿ ನಕ್ಷತ್ರ ಜನರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಈ ಬದಲಾವಣೆಗಳು ಕಂಡುಬರುತ್ತವೆ. ವರ್ಷ ಆರಂಭ ಜನವರಿ, ಏಪ್ರಿಲ್. ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಮ್ಯಾನೇಜ್ಮೆಂಟ್ನಿಂದ ಹೊಸ ನಿಯಮಗಳು, ರೀಸ್ಟ್ರಕ್ಚರಿಂಗ್, ಟ್ರಾನ್ಸ್ಫರ್, ಜಾಬ್ ಚೇಂಜ್ ಬಗ್ಗೆ ಯೋಚನೆಯಾಗಬಹುದು. ವರ್ಷ ಮಧ್ಯ ಮೇ, ಆಗಸ್ಟ್. ಇದು ಪ್ರಗತಿಯ ಸಮಯ. ನೀವು ಮಾಡಿದ ಶ್ರಮಕ್ಕೆ ಮಾನ್ಯತೆ ಸಿಗಲು ಪ್ರಾರಂಭವಾಗುತ್ತದೆ. ಜಾಬ್ ಬದಲಾಯಿಸಲು ಇದು ಸೂಕ್ತ ಸಮಯ. ಸರ್ಕಾರಿ ಕೆಲಸ ಬಯಸುವವರಿಗೆ ಉತ್ತಮ ಅವಕಾಶ. ವರ್ಷ ಅಂತ್ಯ ಸೆಪ್ಟೆಂಬರ್, ಡಿಸೆಂಬರ್. ಹುದ್ದೆ ಉನ್ನತಿ, ವೇತನ ಹೆಚ್ಚಳ, ನಿಮ್ಮ ಹೆಸರು, ಗೌರವ, ರೆಪ್ಯುಟೇಷನ್ ಏರುತ್ತದೆ. ಕೆಲಸದ ಮೇಲೆ ನಿಮ್ಮ ಹಿಡಿತ ಗಟ್ಟಿಯಾಗುತ್ತದೆ. ಬುಧ ಗ್ರಹದ ಬೆಂಬಲ, ಕಮ್ಯುನಿಕೇಷನ್ ಕ್ಷೇತ್ರ, ಮೀಡಿಯಾ, ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಶಿಕ್ಷಕ ವೃತ್ತಿಯಲ್ಲಿ ವಿಶೇಷ ಅವಕಾಶ. 2026ರಲ್ಲಿ ಹಣದ ಭಾಗ್ಯ ಮಧ್ಯಭಾಗದಿಂದ ಬಲವಾಗುತ್ತದೆ. ವ್ಯಾಪಾರಿಗಳಿಗೆ ಮೇಷರಾಶಿಯ ಹೊಸ ಶಾಖೆ ಅಥವಾ ಹೊಸ ಹೂಡಿಕೆ ಸಾಧ್ಯ. ಅಧಿಪಾತ್ಯ. ಪಾಲುದಾರರೊಂದಿಗೆ ಸಹಕಾರ ಉತ್ತಮ. ಪ್ರಿಯ ಪ್ರೇಕ್ಷಕರೇ, ಜೂನ್ನಿಂದ ಅಕ್ಟೋಬರ್ ವಿಶೇಷ ಗೋಲ್ಡನ್ ಬಿಸಿನೆಸ್ ಪೀರಿಯಡ್. ನಾವು ಭರಣಿ ನಕ್ಷತ್ರದವರಿಗೆ ಹಣಕಾಸು, 2026 ಸಾಲ ಕಡಿಮೆ ಮಾಡುವ ಅವಕಾಶ, ಯಾವ ಹೊಸ ಹೂಡಿಕೆ, ಅವಕಾಶಗಳು, ರಿಯಲ್ ಎಸ್ಟೇಟ್, ಯಾವ ಬದಲಾವಣೆಗಳು ಅಗ್ರಿಕಲ್ಚರ್, ಟೆಕ್ನಾಲಜಿ ಮತ್ತು ಕ್ಷೇತ್ರ ಯಾವ ಲಾಭಕಾರಿ. ವಿಶೇಷ ಯಶಸ್ಸುಗಳು ಸಿಗುತ್ತವೆ ಮೊದಲ 3 ಎಂಬುದನ್ನು ತಿಂಗಳಲ್ಲಿ ದೊಡ್ಡ ಹೂಡಿಕೆ ಸಂಪೂರ್ಣವಾಗಿ ಅವಾಯ್ಡ್. ತಿಳಿದುಕೊಳ್ಳೋಣ. ಭರಣಿ ನಕ್ಷತ್ರ ಜನರು ಯಮಧರ್ಮರಾಜನ ಹೃದಯದ ಮಾತುಗಳಿಗೆ ಆಶೀರ್ವಾದವಿರುವ ಮೌಲ್ಯ ಭರಣಿ ಕೊಡುವವರು. ನಕ್ಷತ್ರ ಜನರು ಪ್ರೇಮ ಬಲವಾದ ಜೀವನ, ಮನೋಬಲ, ವರ್ಷ ಧೈರ್ಯ ಆರಂಭದಲ್ಲಿ ಸ್ವಲ್ಪ ಮತ್ತು ಕೆಲಸ ಅಸಮಾಧಾನ, ಮಾಡಿದಾಗ ತಪ್ಪು ಹೇಳಿಕೊಂಡು ಅಂತಿಮವಾಗಿ ಬೇಸರ, ಭರ್ಜರಿ ಮೇ ಸಕ್ಸಸ್ ನಂತರ ತರುವ ಸಂಬಂಧ ಶಕ್ತಿ ಗಟ್ಟಿಯಾಗುತ್ತದೆ. ಹೊಂದಿರುತ್ತಾರೆ. ಪ್ರೇಮ ವಿವಾಹ ಸಾಧ್ಯತೆ ಹೆಚ್ಚು. 2026 ನಿಮ್ಮ ಜೀವನದಲ್ಲಿ ಯಾವ ವಿವಾಹಿತರು, ದಿಕ್ಕಿನ ಬದಲಾವಣೆಯನ್ನು ಮನೆಯಲ್ಲಿ ತರುತ್ತದೆ ಒತ್ತಡ ನೋಡೋಣ. ಕಡಿಮೆ, ದಾಂಪತ್ಯದಲ್ಲಿ ನವಚೈತನ್ಯ, 2026 ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಯೋಗ. ಪರಿವರ್ತನೆ ವರ್ಷ. ಈ ಆರೋಗ್ಯ, ವರ್ಷದಲ್ಲಿ ವರ್ಷ ಆರಂಭದಲ್ಲಿ ಹಳೆಯ ತಲೆನೋವು, ಸಮಸ್ಯೆಗಳು ಒತ್ತಡ, ನಿದ್ರೆ ನಿಧಾನವಾಗಿ ಸಮಸ್ಯೆ. ದೂರವಾಗುತ್ತವೆ. ಜೂನ್ ಬಳಿಕ ಆರೋಗ್ಯ ಮನಸ್ಸಿನಲ್ಲಿ ಸ್ಥಿರ, ಹೊಸ ಚೈತನ್ಯ ವ್ಯಾಯಾಮ, ಹುಟ್ಟುತ್ತದೆ. ಯೋಗ ಮಾಡುವುದು ಅಗತ್ಯ. ವರ್ಷ ಮಧ್ಯದಿಂದ ನೀವು ಜೀರ್ಣಕ್ರಿಯೆ, ತೆಗೆದುಕೊಂಡ ಲಿವರ್ ಸಂಬಂಧಿತ ನಿರ್ಧಾರಗಳು ಸಮಸ್ಯೆಗಳು ನಿಮ್ಮ ಬರಬಹುದು. ಜೀವನವನ್ನು ಮುಂದಿನ ಆಹಾರದಲ್ಲಿ ಕೆಲವು ಜಾಗರೂಕತೆ. ವರ್ಷಗಳಿಗೆ ಸುಂದರವಾಗಿ ರೂಪಿಸಲಿವೆ. ಶುಭ ಶನಿಯ ತಿಂಗಳುಗಳು. ಪ್ರಭಾವದಿಂದ 2026ರಲ್ಲಿ ಭರಣಿ ನಕ್ಷತ್ರದವರಿಗೆ ಹೆಚ್ಚು ಶುಭ ತರಬಲ್ಲ ತಿಂಗಳುಗಳು. ವರ್ಷದ 2ನೇ ಏಪ್ರಿಲ್, ಭಾಗದಲ್ಲಿ ಜೂನ್, ಗುರುಗ್ರಹ ಜುಲೈ, ನಿಮ್ಮ ಪರವಾಗಿ ಸೆಪ್ಟೆಂಬರ್, ಬಲವಾಗಿ ಕಾರ್ಯನಿರ್ವಹಿಸುತ್ತಾನೆ. ಶುಭ Slow ಸಂಖ್ಯೆಗಳು start, ರತ್ನ, powerful ದೇವತೆ. ending. ಇದು ಶುಭ ಸಂಖ್ಯೆ 2026ರ 2, ಮುಖ್ಯ ಮಂತ್ರ. 9. ಶುಭ ದಿನ 2026 ಮಂಗಳವಾರ, ನಿಮ್ಮ ಶುಕ್ರವಾರ. ಜೀವನದಲ್ಲಿ ಯಾವ ಶುಭ ದಿಕ್ಕಿನ ದಿನ ಬದಲಾವಣೆಯನ್ನು ದಕ್ಷಿಣ. ಮಾಡುವ ಅವಕಾಶ. ಶುಭ ರತ್ನ, ಹೂಡಿಕೆ ರಿಯಲ್ ಎಸ್ಟೇಟ್, 2026 ಅಗ್ರಿಕಲ್ಚರ್, ಟೆಕ್ನಾಲಜಿ ಕ್ಷೇತ್ರ ಲಾಭಕಾರಿ. ಪೂಜಿಸಬೇಕಾದ ದೇವತೆ. ಮೊದಲ ಯಮಧರ್ಮರಾಜ, ಲಕ್ಷ್ಮೀ ದೇವಿ. ಮೂಲ ಮಂತ್ರ, ನಕ್ಷತ್ರ ಜನರು ಓಂ ಹೃದಯದ ಯಮಾಯ ನಮಃ. ಮಾತುಗಳಿಗೆ ವರ್ಷ ಮೌಲ್ಯ ಕೊಡುವವರು. ಆರಂಭ. ಜನವರಿ 2026 ವರ್ಷ ಆರಂಭದ ಮುಖ್ಯ ಸಲಹೆಗಳು. ಕೆಲಸದ ಒತ್ತಡ ತಪ್ಪು ಹೆಚ್ಚಾಗಿ ವರ್ಷ ಆರಂಭದಲ್ಲಿ ಸಹನೆ ಇರಲಿ. ಮೇ ನಂತರ ಏಪ್ರಿಲ್ ನಂತರ ಬಂದ ಅವಕಾಶವನ್ನು ಕೈತಪ್ಪಿಸಬೇಡಿ. ಸಾಧ್ಯತೆ ಹೆಚ್ಚು. ಕುಟುಂಬದ ಮಾತುಗಳನ್ನು ಕೇಳಿ ನಡೆಯಿರಿ. ಭಯ, ಸಂಶಯಗಳನ್ನು ದೂರಿರಿ. ಒತ್ತಡ ಕಡಿಮೆ. ಈ ವರ್ಷ ನಿಮಗೆ ಹೊಸ ಅಧ್ಯಾಯ ತೆಗೆಯಲಿದೆ. ಇದು ಪ್ರಗತಿಯ ಸಮಯ. ಭೂಮಿ ಅಥವಾ ಮನೆ ಸಂಬಂಧಿತ ಹೂಡಿಕೆ 2026ರಲ್ಲಿ ಶುಭ. ಆರೋಗ್ಯ, ಜಾಬ್ ಬದಲಾಯಿಸಲು ವರ್ಷ ಇದು ಸೂಕ್ತ ಆರಂಭದಲ್ಲಿ ಸಮಯ. ತಲೆನೋವು, ಭರಣಿ ಒತ್ತಡದವರ ನಕ್ಷತ್ರದವರಿಗೆ 2026ರ ಸಂಪೂರ್ಣ ಉತ್ತಮ ಬಳಿಕ ಭವಿಷ್ಯ. ಆರೋಗ್ಯ ಸ್ಥಿರ. ನಿಮ್ಮ ಜೀವನದ ವರ್ಷ ಯಾವ ಭಾಗದಲ್ಲಿ ಭಾಗದಲ್ಲಿ ನೀವು ಬದಲಾವಣೆ ಸೆಪ್ಟೆಂಬರ್, ನಿರೀಕ್ಷಿಸುತ್ತಿದ್ದೀರಿ ಡಿಸೆಂಬರ್ ಎಂಬುದನ್ನು
ಕಾಮೆಂಟ್ನಲ್ಲಿ ಜೀರ್ಣಕ್ರಿಯೆ ತಿಳಿಸಿ. ಲಿವರ್ ಸಂಬಂಧಿತ ಬೇರೆ ಸಮಸ್ಯೆಗಳು ಇಷ್ಟವಾದ ಬರಬಹುದು. ಮಾಡಿ, ನಿಮ್ಮ ಹೆಸರು ಆಹಾರದಲ್ಲಿ ಗೌರವ ಜನರು ಹಂಚಿಕೊಳ್ಳಿ. ಗಳಿಕೆ ಮತ್ತೊಂದು ಇರುತ್ತದೆ. ನಕ್ಷತ್ರದ ಭವಿಷ್ಯಕ್ಕಾಗಿ ಕೆಲಸ ನಮ್ಮ ಮನೆಗಳು ಚಾನೆಲ್ ಅನ್ನು ವಿಪರೀತ ಸಬ್ಸ್ಕ್ರೈಬ್ ಗಟ್ಟಿಯಾಗಿ ಮಾಡೋದು ಮರೆಯಬೇಡಿ. 2026ರಲ್ಲಿ ಭರಣಿ ನಕ್ಷತ್ರದವರಿಗೆ ಬುಧ ಹೆಚ್ಚು ಗ್ರಹದ ಶುಭ ಬೆಂಬಲ ತಿಂಗಳುಗಳು. ತಿಂಗಳುಗಳು. ಕಮ್ಯುನಿಕೇಶನ್